ವಿಸ್ತಾರವಾಗಿರಲಿ, ಮೊಣಕೈ ಕೆಳಮುಖವಾಗಿರಲಿ, ಗಲ್ಲ ಸ್ವಲ್ಪ ಮುಂದಕ್ಕೆ ಬಾಗಿರಲಿ, ಕಣ್ಣುಗಳು ಮೆದುವಾಗಿ ಮುಚ್ಚಿರಲಿ. ಹಸ್ತಗಳನ್ನು ಚಿನ್ಮುದ್ರ ಚಿನ್ಮಯ ಮುದ್ರದೊಂದಿಗೆ ಎರಡೂ ತೊಡೆಯ ಮೇಲೆ ಸ್ಥಾಪಿಸಿ ನಿಧಾನವಾಗಿ ನಿಮ್ಮ ಸಂಪೂರ್ಣ ಗಮನವನ್ನು ಉಸಿರಾಟದ ಮೇಲೆ ತೆಗೆದುಕೊಂಡು ಬನ್ನಿ. ಯಾವಾಗ ನಮ್ಮ ಸಂಪೂರ್ಣ ಗಮನವನ್ನು ಉಸಿರಾಟದೊಂದಿಗೆ ಏಕೀಕೃತಗೊಳಿಸ್ತೀವಿ, ಆವಾಗ ಇಡೀ ಶರೀರ ಒಂದು ರೀತಿ ವಿಶ್ರಾಂತಿಯ ಸ್ಥಿತಿಗೆ ಹೋಗುತ್ತೆ. ಈಗ 5 ಬಾರಿ ದೀರ್ಘವಾದ ಉಸಿರಾಟ ಅಂದೊಡನೆ ಪ್ರತಿ ಶ್ವಸನ ಕ್ರಿಯೆಯಲ್ಲಿ ಅಂದರೆ ಉಸಿರು ತಗೊಳ್ಳುವಾಗ ಹೊಟ್ಟೆಯನ್ನು ಉಬ್ಬಿಸಿ ಎದೆಯನ್ನು ವಿಸ್ತಾರಗೊಳಿಸ್ತಾ ಕತ್ತಿನ ಭಾಗವನ್ನು ಮೇಲಕ್ಕೆ ಎತ್ತುತ್ತಾ ಉಸಿರು ತಗೋಬೇಕು. ಉಸಿರನ್ನು ಬಿಡುವಾಗ ಹೊಟ್ಟೆಯನ್ನು ಕುಗ್ಗಿಸಿ ಎದೆಯನ್ನು ಸಂಕುಚಿತಗೊಳಿಸಿ ಕತ್ತಿನ ಭಾಗವನ್ನು ಕೆಳಕ್ಕೆ ಇಳಿಸ್ತಾ ಉಸಿರನ್ನು ಬಿಡಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, exhale. Breathe in, breathe out. Inhale, exhale. Relax. Feel the changes and effect of the practice. Now, let us chant Om for 5 rounds. Take deep breath. Last round.
relaxed. Feel the changes and effect of the practice. Omkara recitation helps to activate, energize, emphasize each and every part and cells of your body. It also helps to overcome rigidity, obstruction, knots, clots, blockages, swellings, inflammations, painful areas, etc. Now, slowly assume Namaskar Sthiti. Let us chant once more Omkara with little louder but with the divinity, and then opening prayer. Take deep breath. Place the hands, take the hands backward, hold your right wrist with your left hand, inhale, go back. Now slowly exhale, bend forward, try to reach your forehead onto the floor. When you reach, be there, express your gratitude to Mother Earth, pray for the total success of your practice, welfare of yourself and your master. Slowly inhale and come back. Release the hands, gently open your eyes. You can take two further. So, ಒಂದು ತಿಳ್ಕೊಳ್ಳಿ, our breathing, that is prana ಅಂತ ಹೇಳ್ತೀವಿ, that plays the most important role in causing our health and disease. Okay. Prana is the bioenergy which is a part and parcel of cosmic energy. Cosmic energy ಅಂತಂದರೆ ಏನಿರುತ್ತೆ, ಅದರಲ್ಲಿ ಗಾಳಿ, ಬೆಳಕು, ನೀರು, ಪೃಥ್ವಿ ಅಂದರೆ ಅರ್ತ್, ಜಲ, ಇವೆಲ್ಲದರಲ್ಲಿ ಇರ್ತಕ್ಕಂತಹ ಗುಣಗಳು ಸೇರಿ ಈ ಕಾಸ್ಮಿಕ್ ಎನರ್ಜಿ ಆಗಿರೋದು. ಅದೇ ಥರ ದೇಹದಲ್ಲಿ ಅಗ್ನಿ, ಸೋಮೋ, ವಾಯು, ಸತ್ವಂ, ರಜಃ, ತಮಃ, ಪಂಚ ಇಂದ್ರಿಯಾಣಿ ಭೂತಾತ್ಮೇತಿ ಪ್ರಾಣಾಹ ಅಂತ ಹೇಳ್ತೀವಿ. ಅಂದರೆ ಒಂದು ಶಕ್ತಿ ಕೆಲಸ ಮಾಡ್ತಿದೆ. ಯಾವ್ಯಾವುದಕ್ಕೆ? ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಎಲ್ಲ ಫಿಸಿಯಲಾಜಿಕಲ್ ಫಂಕ್ಷನ್ಸ್ ನಿರ್ವಹಣೆ ಮಾಡಬೇಕಾದ್ರೆ ಅಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿ ಮನಸ್ಸು ಕೆಲಸ ಮಾಡಬೇಕಾದ್ರೆ ಸತ್ವ, ರಜಸ್, ತಮಸ್ಸು, ಆ ಮೂರು ಗುಣಗಳಲ್ಲಿ ತುಂಬಿರ್ತಕ್ಕಂತಹ ಶಕ್ತಿ. ಪಂಚ ಇಂದ್ರಿಯಗಳು ಕೆಲಸ ಮಾಡಬೇಕಾದ್ರೆ ಉಪಯೋಗ ಆಗ್ತಾ ಇರ್ತಕ್ಕಂತಹ ಶಕ್ತಿ. ಭೂತಾತ್ಮ ಅಂದರೆ ಮನಸ್ಸು ಕೆಲಸ ಮಾಡಬೇಕಾದ್ರೆ ಬೇಕಾಗಿರ್ತಕ್ಕಂತಹ ಶಕ್ತಿ. ಇವೆಲ್ಲ ಶಕ್ತಿಗಳನ್ನು ಕ್ರೋಢೀಕರಿಸಿ ಒಂದು ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ಪ್ರಾಣ. ಸೊ ಪ್ರಾಣ ಅಂತಂದರೆ ಬರೀ ಈಗ ಅದರಲ್ಲಿ ದ ಮೋಸ್ಟ್ ವಿಸಿಬಲ್ ಫಾರ್ಮ್ ಫಾರ್ ಅಸ್ ಈಸ್ ಒನ್ ಈಸ್ ಅವರ್ ಬಾಡಿ ಟೆಂಪ್ರೇಚರ್ ಆ್ಯಂಡ್ ಅವರ್ ಬ್ರೆತ್, ಉಸಿರಾಟ. ಸೊ ಯೋಗ ಸಿದ್ಧಾಂತದ ಪ್ರಕಾರವಾಗಿ ಏನಪ್ಪ ಅಂದರೆ, ಯು ಹ್ಯಾವ್ ಟು ಕಾಮ್ ಡೌನ್ ದ ಮೈಂಡ್. ಯಾಕಂದರೆ ಮೈಂಡ್ ಇಸ್ ದಿ ಕಲ್ಪ್ರಿಟ್ ಆಫ್ ಆಲ್ ಪ್ರಾಬ್ಲಮ್ಸ್. ಅದರಿಂದ ಆ ಮನಸ್ಸನ್ನು ನಿಯಂತ್ರಣಗೊಳಿಸಬೇಕು. ಆ ಮನಸ್ಸನ್ನು ನಾವು ಸ್ಲೋ ಕಾಮ್ ಮಾಡಬೇಕು. ಅದು ಹೇಗೆ ಇದು? ಅದಕ್ಕೆ ಹೇಳ್ತಾರೆ ಸ್ಲೋ ಡೌನ್ ದ ಬ್ರೆತ್, ಕಾಮ್ ಡೌನ್ ದ ಮೈಂಡ್ ಅಂತ.
ಸಂಖ್ಯೆಯನ್ನು ಕಡಿಮೆ ಮಾಡಬೇಕು. ದೀರ್ಘವಾದಂತಹ ಉಸಿರಾಟವನ್ನು ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿಯಾಗತಕ್ಕಂತಹ ವಿಚಾರಗಳು, ಭಾವನೆಗಳು ಕಡಿಮೆಯಾಗಿ ಮನಸ್ಸು ನಿರ್ಮಲವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಸೊ ಅದನ್ನು ಮಾಡಬೇಕಾದ್ರೆ ಹೇಗೆ ನಾವು ವಿ ಶುಡ್ ಬ್ರೀತ್ ಲಾಂಗರ್, ಲೆಸ್ ನಂಬರ್ ಆ್ಯಂಡ್ ನೆವರ್ ಹರಿಡ್ ಬ್ರೀತಿಂಗ್ ಆರ್ ಮೋರ್ ನಂಬರ್ ಬ್ರೀತಿಂಗ್. ಉಸಿರಾಟವನ್ನು ನಿಧಾನವಾಗಿ ಮಾಡಬೇಕು. ಎಲ್ಲ ಟೈಮಲ್ಲಿ 24/7 ಯು ಶುಡ್ ಬ್ರೀತ್ ಸ್ಲೋಲಿ, steadily, longer, never shorter breath or shallow breathing or hurried breathing or more number of breathing. So ಅದನ್ನು ಮಾಡೋದು ಹೇಗೆ? ಅದನ್ನು ಮಾಡಬೇಕಾದ್ರೆ we should use our full lung capacity while we breathe in and breathe out. ಅದು ಆಗಲ್ಲ. ನಾವೇನು ಮಾಡ್ತೀವಿ ಅಂತಂದರೆ ಪಾರ್ಟ್ ಆಫ್ ದಿ ಲಂಗ್ಸ್ ಮಾತ್ರ ಯೂಸ್ ಮಾಡ್ತೀವಿ. ನಾವು ಲೆಟ್ ಅಸ್ ನೋ ಲಿಟ್ಲ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆಫ್ ಅವರ್ ಲಂಗ್ಸ್. ಇಲ್ಲಿ ಬಲಗಡೆ ಒಳಗೆ ಒಂದಿದೆ, ಎಡಗಡೆ ಒಳಗೆ ಒಂದು ಲಂಗ್ಸ್ ಇದೆ. ಬಲಗಡೆ ಲಂಗ್ಸಲ್ಲಿ 3 ಲೋಬ್ಸ್ ಇದೆ, ಲೋಯರ್, ಮಿಡಲ್, ಅಪ್ಪರ್. ಎಡಗಡೆ ಒಳಗೆ 2 ಇರೋದು, ಲೋಯರ್ ಆ್ಯಂಡ್ ದಿ ಅಪ್ಪರ್. ಮಿಡಲ್ ಲೋಬ್ ಇಸ್ ಆಕ್ಯುಪೈಡ್ ಬೈ ಹಾರ್ಟ್, ಜಾಗ. So totally 5 lobes here. Okay? Each lobe will have one compartment, 3 compartments. We call them as segments. ಅಂದರೆ ಈ ಕಡೆ 9 ಸೆಗ್ಮೆಂಟ್ ಇದೆ, ಈ ಕಡೆ 6 ಸೆಗ್ಮೆಂಟ್ ಇದೆ. ಆಲ್ ಟುಗೆದರ್ 15 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ನಾವು ಬ್ರೀತ್ ಮಾಡುವಾಗ ಇಫ್ ಯು ಕ್ಯಾನ್ ಯೂಸ್ ಆಲ್ ದ 15 ಕಂಪಾರ್ಟ್ಮೆಂಟ್ಸ್ ಆಫ್ ದ ಲಂಗ್ಸ್, then automatically long breathing ಆಗುತ್ತೆ, ಲೆಸ್ ನಂಬರ್ಸ್ ಆಗುತ್ತೆ, ನೆವರ್ ಬಿ ಎ ಶಾರ್ಟ್ ಬ್ರೀತಿಂಗ್. ಏನೋ ಟೈಟ್ನೆಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ಬ್ರೀತಿಂಗ್ ಮಾಡೋದು ಕಲ್ತ್ಕೊಳ್ಳಿ, ಅದೇ ಹೇಳ್ಕೊಡ್ತೀವಿ. ಸೊ ನಮ್ಮ ಬ್ರೀತಿಂಗ್ ಹೇಗಿರಬೇಕು ಅಂತಂದರೆ ಇಟ್ ಶುಡ್ ಬಿ ಹೀಗಿರುತ್ತಲ್ಲ, ಅಂದರೆ ಉಸಿರು ತಗೊಳ್ಳೋವಾಗ ಮೊದಲು ಲೋಯರ್ ಲೋಬ್ಸನ್ನು ಫಿಲಪ್ ಮಾಡಿ, ಆಮೇಲೆ ಮಿಡ್ಲ್ ಲೋಬ್ಸನ್ನು ಫಿಲಪ್ ಮಾಡಿ, ಆಮೇಲೆ ಅಪ್ಪರ್ ಲೋಬ್ಸನ್ನು ಫಿಲಪ್ ಮಾಡಬೇಕು. ಉಸಿರನ್ನ ಬಿಡುವಾಗ ಮೊದಲು ಲೋಯರ್ ಲೋಬ್ಸನ್ನು ಖಾಲಿ ಮಾಡಿ, ಆಮೇಲೆ ಅಪ್ಪರ್ ಲೋಬ್ಸ್ ಖಾಲಿ, ಮಿಡ್ಲ್ ಲೋಬ್ಸ್ ಖಾಲಿ ಮಾಡಿ, ಆಮೇಲೆ ಅಪ್ಪರ್ ಲೋಬ್ಸ್ ಖಾಲಿ ಮಾಡಬೇಕು. ಸೊ ಈ ಪ್ರಕ್ರಿಯೆ ಅಂದರೆ ಈ ರೀತಿ ಉಸಿರಾಡಬೇಕಾದ್ರೆ ಅವೇರ್ನೆಸ್ ಈಸ್ ರಿಕ್ವೈರ್ಡ್. So always you should breathe with total awareness. ಅಂದರೆ bulge your abdomen, expand your chest, raise your collarbone while inhalation. While exhalation, shrink your abdomen, contract your chest, down your collarbone. ಆ ರೀತಿಯ ಉಸಿರಾಟದ ಪ್ರಕ್ರಿಯೆಯನ್ನು ನಾವು ಮಾಡಿದ್ರೆ ಆಟೋಮೆಟಿಕಲಿ ನಮ್ಮ ಬ್ರೆತ್ ರೇಟ್ ಕಡಿಮೆ ಆಗುತ್ತೆ ಆ್ಯಂಡ್ ವಿ ವಿಲ್ ಬಿ ಬ್ರೀತಿಂಗ್ ಇನ್ ಲೆಸ್ ನಂಬರ್ ಆ್ಯಂಡ್ ಲಾಂಗರ್. ಆ ರೀತಿ ಆದಾಗ ಏನಾಗುತ್ತೆ, ನಮ್ಮ ನಾರ್ಮಲ್ ಸಹಜವಾದಂತಹ ಬ್ರೀತಿಂಗ್ ಅಂದರೆ 1 ನಿಮಿಷಕ್ಕೆ 20ರಿಂದ 22, 24 ಇರುತ್ತೆ. ಅದನ್ನು ಕಡಿಮೆ ಮಾಡ್ತಾ ಹೋಗಬೇಕು. 10 ಇಳಿಸ್ಬೇಕು, 5 ಇಳಿಸ್ಬೇಕು, 3 ಇಳಿಸ್ಬೇಕು, 2 ಇಳಿಸ್ಬೇಕು. ಹಾಗೆ ಯಾವಾಗ ನೀವು ಬ್ರೆತ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ, ಟು ದಟ್ ಎಕ್ಸ್ಟೆಂಟ್ ಮನಸ್ಸು ಕಾಮ್ ಆಗ್ತಾ ಹೋಗುತ್ತೆ. So even when you're doing fast activities, like when you go somewhere, but the breath can be slow despite doing those. ಏನು ಮಾಡೋದು, ನಿಧಾನ ಮಾಡಬೇಕು. ನೋಡಿ ಈಗ ಅಷ್ಟೈಕೆ ಸುತ್ತೋಗ್ಲೇ ಸಿಸ್ಟಮ್ ವರ್ಕ್ ಮಾಡೋವಾಗ
ನೈಟ್ ಮಲ್ಕೊಳಕ್ಕೆ ಬಂದು ಸೆಟ್ರೇಟ್ ಮಾಡಿ ಬಿಟ್ಬಿಡ್ಬೇಕು, ಅದೇ ರಾತ್ರಿ ಎಲ್ಲ ಹಂಗೆ ಆಗುತ್ತೆ. ಯಾರು ರಿಕ್ವೆಸ್ಟ್ ಪ್ರಾಕ್ಟೀಸ್. ಬಾಡಿ ಆಕ್ಟಿಂಗ್ ಫಾಸ್ಟ್ ಬಟ್ ದ ಬ್ರೆತ್ ಇಸ್ ಸ್ಟಿಲ್ ಡೀಪ್ ಅಂಡ್ ಕಂಟ್ರೋಲ್ಡ್. ಎಸ್, ಅದಕ್ಕೆ ಹೇಳೋದು ಇಂದ್ರಿಯಾಣಾಂ ಮನೋನಾಥಃ. ಅವರ್ ಸೆನ್ಸಸ್ ಆರ್ ರೆಗ್ಯುಲೇಟೆಡ್ ಕಂಟ್ರೋಲ್ಡ್ ಬೈ ಯಾವುದು? ಮೈಂಡ್. ಮನೋನಾಥಸ್ತು ಮಾರುತಃ. ಈ ಮೈಂಡ್ ಈಸ್ ಕಂಟ್ರೋಲ್ಡ್ ಬೈ ಬ್ರೆತ್, ವಾಯು. ಆದ್ದರಿಂದ ಪ್ರಾಣಾಯಾಮ ಮಾಡಬೇಕು. ಆಯಾಮ ಅಂತ ಅಂದರೆ ಎಕ್ಸ್ಪ್ಯಾನ್ಷನ್ ಆಫ್ ಅವರ್ ಬ್ರೆತ್ ಅಂತ. ಅಂದರೆ ದೀರ್ಘವಾದ ಉಸಿರಾಟವನ್ನು ಮಾಡುವುದರ ಮೂಲಕ ಉಸಿರಾಟದ ಸಂಖ್ಯೆಯನ್ನು ಕಡಿಮೆ ಮಾಡತಕ್ಕಂತಹ ಪ್ರಕ್ರಿಯೆಯೇ ಪ್ರಾಣಾಯಾಮ. ಅದರಿಂದ ಪ್ರಾಣಾಯಾಮ ಮಾಡೋಣ. ಪ್ರಾಣಾಯಾಮ ಮಾಡಿಬಿಟ್ಟು ನಾವೇನು ಬ್ರೀತಿಂಗ್ ಟೆಕ್ನಿಕ್ ಕಲ್ತ್ಕೊತೀವಿ, ದಟ್ ಶುಡ್ ಬಿ ಅಡಾಪ್ಟೆಡ್. ಮೊದಲಿಗೆ ವಾಟ್ ಈಸ್ ನೋನ್ ಆ್ಯಸ್ ಕೆಲವು ಸ್ಟ್ರೆಚಿಂಗ್ಸ್ ಇದನ್ನೇ ಸೂಕ್ಷ್ಮ ಆಯಾಮದಲ್ಲಿ ಮಾಡಿದ್ದೀವಿ, ಬಟ್ ಅದನ್ನೇ ಸ್ವಲ್ಪ ಸೆಲೆಕ್ಟೆಡ್ ಮಾಡಿದ್ರೆ ಈ ಲಂಗ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಮೊದಲು ಇನ್ಹೇಲ್, ಎಕ್ಸೇಲ್, ಇದೇನಿದು? ದಿಸ್ ಇಸ್ ಕಾಲ್ಡ್ ಟ್ರಾನ್ಸ್ವರ್ಸ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್. ಈ ಬ್ರೀತಿಂಗ್ ಮಾಡಿದ್ರೆ ಲೋಯರ್ ಲೋಬ್ಸ್ ಆಫ್ ದ ಲಂಗ್ಸು ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟು ಆಬ್ಲಿಕ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್. ಇನ್ಹೇಲ್, ಎಲ್ಲರೂ ಕೈನ ಸಮಾನವಾಗಿ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಮಾಡೋವಾಗ ಎಲ್ಲರೂ ಮಾಡಿ ಹೀಗೆ. ಈಗ ನೋಡಿ ಎಡಗೆ ಸ್ಟ್ರೆಚ್ ಆಗ್ತಾ ಇಲ್ಲ ನಿಮ್ದಿನ್ನ. ಇದು ಮಾಡಿದ್ರೆ ಮಿಡ್ಲ್ ಲೋಬ್ಸ್ ಆಫ್ ದಿ ಲಂಗ್ಸು ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟು ವರ್ಟಿಕಲ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್ ಹಿಂಗಿರುತ್ತೆ. ಇನ್ಹೇಲ್, ಇಲ್ಲೇ ನೋಡಿ, ಇಲ್ಲೇ ಹಿಂಗೆ ಮಾಡಬೇಕು. ಹಿಂಗೆ ಮಾಡಿ ಟರ್ನ್ ಮಾಡಿ, ಚಿನ್ ಟಚ್ ನೋಸ್ ಫೋರ್ಹೆಡ್. ಎರಡು ಕೈ ನೇರ ಇರಬೇಕು. ಎಡಗೈ ಮೇಲ್ಗಡೆ ಎತ್ತಿ. ಇನ್ಹೇಲ್, exhale, breathe in, breathe out, inhale, exhale, inhale, exhale,
ಇದನ್ನು ಮಾಡಿದ್ರೆ ಏನಾಗುತ್ತೆ, ಅಪ್ಪರ್ ಲೋಬ್ಸ್ ಆಫ್ ದಿ ಲಂಗ್ಸ್ ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ಬಲಗಡೆ ಲೋವರ್ ಮಿಡಲ್ ಅಪ್ಪರ್ ಅಂತ ಇದೆಯಲ್ಲ, ಸೊ ಅಪ್ಪರ್ ಲೋಬ್ ಆಫ್ ಇಯರ್ ಅಪ್ಪರ್ ಲೋಬ್ ಆಫ್ ದ ಎರಡು ಕಡೆ ಕಡೆ ಮಿಡ್ಲ್ ಲೋಬ್ ಒಂದೇ ಆಕ್ಟಿವೇಟ್ ಆಗುತ್ತೆ ಇಲ್ಲಿ. ಓಕೆ. ಲೋಯರ್ ಮಿಡ್ಲ್ ಪೋರ್ಷನ್ ಅಂತ ಅನ್ಕೊಳ್ಳಿ. ಮಿಡ್ಲ್ ಪೋರ್ಷನ್ ಇಲ್ಲಿ ಇರುತ್ತಲ್ಲ, Yeah. ಲೋಬ್ ಇಲ್ಲ ಅಷ್ಟೇನೆ. ಲೋಯರ್ ಮಿಡ್ಲ್ ಅಪ್ಪರ್. ಓಕೆ. ನೆಕ್ಸ್ಟ್ ಹಾರಿಜಾಂಟಲ್ ಆರ್ಮ್ ಸ್ಟ್ರೆಚ್ ಬ್ರೀತಿಂಗ್. ಇನ್ಹೇಲ್. ಮಾಡಿ ಮಾಡಿ ಎರಡಕ್ಕೆ ಸ್ಟ್ರೆಚ್ ಮಾಡಬೇಕು. ನೇರ ಎಡಗೈ ಕೆಳಕ್ಕೆ ಬೆಂಡ್ ಆಗ್ತಾ ಇದೆ, ಬೆಂಡಾಗಿ ಬಿಡಬಾರ್ದು. ಅವೇರ್ನೆಸ್ ಇಟ್ಕೋಬೇಕು. ಹಿಡಿದ್ರೆ ನೇರ ಇನ್ಹೇಲ್, ಎಕ್ಸೇಲ್, inhale, correct, stretch, exhale, slowly come down. ಇದು ಮಾಡಿದ್ರೆ all the lobes ಇದೆಯಲ್ಲ, they get expanded horizontally. They have different planes. ಒಂದು vertical plane, horizontal plane, oblique plane, ಸಜೈಟಲ್ ಅಂದರೆ ಟ್ರಾನ್ಸ್ವರ್ಸ್ ಪ್ಲೇನ್ ಹಿಂಗಿರುತ್ತಲ್ಲ ಆಬ್ಜೆಕ್ಟಲ್ಲಿ. ನಾವೆಲ್ಲ ಡೈರೆಕ್ಷನ್ಸಲ್ಲೂ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ನೆಕ್ಸ್ಟ್ ಬ್ಯಾಕ್ವರ್ಡ್ ಆ್ಯಂಡ್ ಅಪ್ವರ್ಡ್ ಆರ್ಮ್ ಎಕ್ಸ್ಟೆನ್ಷನ್ ಬ್ರೀತಿಂಗ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale, inhale, exhale, breathe in, breathe out, relax. ಇದು ಮಾಡಿದ್ರೆ ಆಲ್ ದ ಲೋಬ್ಸ್ ವರ್ಟಿಕಲ್ ಪ್ಲೇನ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ. ನೆಕ್ಸ್ಟ್ ಇನ್ಹೇಲ್, ಎಕ್ಸೇಲ್, breathe in, inhale, exhale, breathe in, breathe out, inhale, exhale, inhale, exhale. ಅಂದರೆ ಇದೇನು ಮಾಡ್ತಾರೆ, ಇದು ವೆಂಟ್ರಲ್ ಸರ್ಫೇಸ್, ಇದು ಡಾರ್ಸಲ್ ಸರ್ಫೇಸ್.
ಇದು ಎಕ್ಸಸೈಸ್ ಮಾಡಿದ್ರೆ ಟಿಶ್ಯೂ ಸೆಲ್ಸ್ ಇನ್ ದ ವೆಂಟ್ರಲ್ ಅಂಡ್ ದಿ ಡಾರ್ಸಲ್ ಸರ್ಫೇಸ್ ಆರ್ ಆಕ್ಟಿವೇಟೆಡ್. Next to activate the sides. Okay, inhale, exhale, So it's rather half you are using to inhale and half you are exhaling and then again half you are inhaling and exhale. Half you are exhaling. Correct. ಅದನ್ನ ಕೈನ ಹಿಂಗೆ ಬೆಂಡ್ ಇಟ್ಕೋಬಾರ್ದು. ಶುಡ್ ಡೂ ಸಿ ಹಿಂಗಿರುತ್ತಲ್ಲ. ಇನ್ಹೇಲ್ ನೋಡಿ, ನಾನು ಎಷ್ಟು ನೇರ ಇಟ್ಕೊಂಡಿದ್ದೀನಿ. ಟಚ್ ಮಾಡಿ ಇದಕ್ಕೆ ಕಿವಿಗೆ. ಇನ್ನು ಮಾಡಬೇಕು. ಎಕ್ಸೇಲ್, inhale, exhale, breathe in, breathe out, inhale, exhale. And even though it looks like I'm forcing it, I have to do it. ನೀವು ಅದನ್ನು ಮಾಡ್ದೇನೆ ಬಿಟ್ಬಿಟ್ಟಿದ್ದೀರಾ. To break that habit. ಕೈ ಹಿಂಗೆ ಇಟ್ಕೋತೀರ ನೀವು. Keep it straight. What about the fingers? Fingers are not so easy. They tight ಆಗಿರೋದು. ಹಂಗೆ ಬಿಡಿಸ್ಬೇಕಾದ್ರೆ. But when I do it, entire body shakes because of that. Because I am exerting. Because so far you have allowed it to go for rigidity. Okay. So ಈ ಸೈಡ್ ಮಾಡಿದ್ರೆ ಏನಾಗುತ್ತೆ, ಫ್ಲ್ಯಾಂಕ್ಸ್ ಅಂತ ಹೇಳ್ತೀವಿ. ಸೈಡ್ ಲಂಗ್ಸಿನ ಫ್ಲ್ಯಾಂಕ್ಸ್ ಎಲ್ಲ ಕೂಡ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟು ಸರ್ಕಮ್ಡೆಕ್ಷಿಯಲ್ ಅಥವಾ ಸಜೈಟರ್ ಅಂತೀವಿ. ಇನ್ಹೇಲ್, ಎಕ್ಸೇಲ್, ಚೆಕ್ ಮಾಡ್ತಾ ಇದ್ದೆ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale, inhale, exhale, inhale, exhale. ಸೊ ಇದು 8 ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಲಂಗ್ಸು ಫಿಟ್ ಆಗುತ್ತೆ. ಓಕೆ, ಇಟ್ ಬಿಕಮ್ಸ್ ಫಿಟ್ ಫಾರ್ ನಾರ್ಮಲ್ ಎಫೆಕ್ಟಿವ್ ಬ್ರೀದಿಂಗ್. ಓಕೆ, ಇದಾದಮೇಲೆ ಡಿಫ್ರೆಂಟ್ ಪ್ರಾಣಾಯಾಮ ಬರುತ್ತೆ ನಿಮ್ಗೆ. ಅದರಲ್ಲಿ ಆಕ್ಟಿವೇಟಿಂಗ್ ಪ್ರಾಣಾಯಾಮಗಳು ಮಾಡೋದು ಬೇಡ, ಇದು ಇಷ್ಟೇ ಸಾಕು. ಓಕೆ, ಈಗ ಸುಖ ಪ್ರಾಣಾಯಾಮ, ನಾರ್ಮಲ್ ಬ್ರೀದಿಂಗ್. ಓಕೆ, ಜಸ್ಟ್ ಫೋಕಸ್ ಮಾಡಿ. ಯು ಮಸ್ಟ್ ಬ್ರೀತ್ ಆ್ಯಂಡ್ ಸ್ಲೋ ಡೌನ್, ನಾರ್ಮಲ್ ಬ್ರೀದಿಂಗ್. ಯಾವುದೇ ಎಫರ್ಟ್ಸ್ ಹಾಕಬಾರ್ದು. They are not even hearing the sound now.
ಗೊತ್ತಾಯ್ತಲ್ಲ? ಮೆಡಿಟೇಟಿವ್ ಆಗಿದೆ. ನಾರ್ಮಲ್ ಬ್ರೀತಿಂಗ್ ಮಾಡೋಕ್ಕೆ ಶುರು ಆದರೆ ಆಟೋಮೆಟಿಕಲಿ ಮೆಡಿಟೇಷನ್ ಬಿಟ್ಟೋಗ್ಬಿಡುತ್ತೆ. ಅಂದರೆ ವಿತೌಟ್ ಎನಿ ಎಫರ್ಟ್, ವಿತೌಟ್ ಎನಿ ಸ್ಟ್ರೈನ್ ಯು ಶುಡ್ ಬ್ರೀತ್. ಓಕೆ, ಅವಾಗ ಆಟೋಮೆಟಿಕಲಿ ಟು ಸಮ್ ಎಕ್ಸ್ಟೆಂಟ್ ಲೋಯರ್ ಮಿಡ್ಲ್ ಅಪ್ಪರ್ ಲೋಬ್ ಆಗುತ್ತೆ. ಬಟ್ ಈಗ ನಾವು ಅದನ್ನು ಕನ್ವರ್ಟ್ ಇಂಟು ಯೋಗಿಕ್ ಬ್ರೀತಿಂಗ್. ಯೋಗಿಕ್ ಬ್ರೀತಿಂಗ್ ಅಂದರೆ ಏನು ಅಂದರೆ ಫುಲ್ ಕೆಪಾಸಿಟಿ ಆಫ್ ದ ಲಂಗ್ಸ್ ಯೂಸ್ ಮಾಡಿಕೊಂಡು ಬ್ರೀತ್ ಮಾಡ್ತಕ್ಕಂಥದ್ದು. ಅಂದರೆ ಯು ಶುಡ್ ಯೂಸ್ ಲೋಯರ್, ಮಿಡ್ಲ್ ಆ್ಯಂಡ್ ದಿ ಅಪ್ಪರ್ ಲೋಬ್ಸ್ ಆಫ್ ದಿ ಲಂಗ್ಸನ್ನು ಯೂಸ್ ಮಾಡಿಕೊಂಡು ಫುಲ್ ಕೆಪಾಸಿಟಿ ನಿಧಾನವಾಗಿ ಬ್ರೀತ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಯೋಗಿಕ್ ಬ್ರೀತಿಂಗ್. ಬಟ್ ಅದಕ್ಕೆ ಮೊದಲು ಡೂ ಸೆಕ್ಷನಲ್ ಬ್ರೀತಿಂಗ್. ಅಂದರೆ 3 ಸೆಕ್ಷನ್ ಸೆಗ್ಮೆಂಟ್ಸ್ ಏನು, ಲೋಯರ್, ಮಿಡ್ಲ್, ಅಪ್ಪರ್. ಸೊ ಒಂದೊಂದನ್ನು ಅಭ್ಯಾಸ ಮಾಡಿ ಆಮೇಲೆ ಯೋಗಿಕ್ ಬ್ರೀತಿಂಗ್ ಮಾಡಬೇಕು. ಯೋಗಿಕ್ ಬ್ರೀತಿಂಗ್ನಲ್ಲಿ ಉಸಿರಾಟ ಮಾಡಿದರೆ ನಿಮ್ಮ ಬ್ರೆತ್ ರೇಟು ಕಡಿಮೆ ಆಗುತ್ತೆ. ಈಗ ನಾರ್ಮಲ್ ಬ್ರೀತಿಂಗ್ ಮಾಡಿದ್ರಿ, ನಾರ್ಮಲ್ ಬ್ರೀತಿಂಗಲ್ಲಿ 1 ನಿಮಿಷಕ್ಕೆ 18ರಿಂದ 20, 22 ಇರುತ್ತೆ. ಬಟ್ ಅದೇ ಯೋಗಿಕ್ ಬ್ರೀತಿಂಗ್ ಮಾಡಿದ್ರೆ 10, 8, 5, 4, 3 ಬಂದ್ಬಿಡುತ್ತೆ. ಅದಕ್ಕೆ ಮೊದಲು ಏನು ಮಾಡಬೇಕೀಗ, ಯು ಶುಡ್ ಪ್ರಾಕ್ಟೀಸ್ ಸೆಕ್ಷನಲ್ ಬ್ರೀತಿಂಗ್. ಸೆಕ್ಷನಲ್ ಬ್ರೀತಿಂಗ್ ಮಾಡೋದು ಹಿಂಗೆ ಕೂತ್ಕೊಳ್ಳಿ ವಜ್ರಾಸನದಲ್ಲಿ. ಸರ್, ನೀವು ಸುಖ ಪ್ರಾಣಾಯಾಮ ಮಾಡಿದಾಗ ಸೌಂಡೇ ಕೇಳಿ ಬರ್ತಾರೆ. ಆಟೋಮೆಟಿಕ್ಲಿ ಹಂಗೆ. ಓಕೆ. And you are not putting any effort to expand your stomach or anything. Automatically it will happen. It is called Sukha Pranayama. Next, ಈಗ it is called as sectional breathing. ಅಂದರೆ with awareness abdominal breathing, with awareness chest breathing, with awareness neck breathing. ಅದಕ್ಕೆ ಸೆಕ್ಷನಲ್ ಬ್ರೀತಿಂಗ್ ಅಂತೀವಿ. ಅಂದರೆ ದೇರ್ ಇಸ್ ನಥಿಂಗ್ ಲೈಕ್ ಟೋಟಲ್ ಕಂಪ್ಲೀಟ್ ಸೆಕ್ಷನಲ್ ಬ್ರೀತಿಂಗ್. ನೀವು ಅಬ್ಡಾಮಿನಲ್ ಬ್ರೀತಿಂಗ್ ಮಾಡುವಾಗಲೂ ಸ್ವಲ್ಪ ಚೆಸ್ಟ್ ಬ್ರೀತಿಂಗು ಆಗುತ್ತೆ, ನೆಕ್ ಬ್ರೀತಿಂಗು ಆಗುತ್ತೆ. ನೆಕ್ ಬ್ರೀತಿಂಗ್ ಮಾಡುವಾಗಲೂ ಕೂಡ ಇದೆಲ್ಲ ಆಗುತ್ತೆ. ಬಟ್ ಅವರ್ ಅವೇರ್ನೆಸ್ ಶುಡ್ ಬಿ ಫಸ್ಟ್ ಲೆವೆಲ್ ಅಬ್ಡಾಮಿನಲ್, ಚೆಸ್ಟ್ ಆ್ಯಂಡ್ ನೆಕ್. ಅದನ್ನು ನಾವೇನು ಹೇಳ್ತೀವಿ, ಅಧರ ಶ್ವಾಸ, ಮಧ್ಯಮ ಶ್ವಾಸ, ಊರ್ಧ್ವ ಶ್ವಾಸ, ಉದರ ಶ್ವಾಸ, ಉರಶ್ವಾಸ, ಗ್ರೀವಾಶ್ವಾಸ. ಅಬ್ಡಾಮಿನಲ್, ಚೆಸ್ಟ್ ಆ್ಯಂಡ್ ದ ನೆಕ್. ಅಬ್ಡಾಮಿನಲ್, ಥೊರಾಸಿಕ್, ಕ್ಲಾವಿಕ್ಯುಲರ್, ಬೇರೆ ಬೇರೆ ಶಬ್ದಗಳಲ್ಲಿ ಹೇಳ್ತಾರೆ. ಈಗ ಮೊದಲಿಗೆ ಏನು ಮಾಡಬೇಕು ಅಂದರೆ ಫಸ್ಟ್ ಹಿಂಗೆ ಇಟ್ಕೊಳ್ಳಿ. ಇನ್ಹೇಲ್, ಹೇಗೆ ಅಬ್ಡಾಮಿನ್ನ ಬಲ್ಜ್ ಮಾಡಬೇಕು, ಅಬ್ಡಾಮಿನ್ನ ಕಾಂಟ್ರಾಕ್ಟ್ ಮಾಡಬೇಕು. ಬಲ್ಜ್ ಯುವರ್ ಅಬ್ಡಮೆನ್, ಸಿಂಕ್ ಯುವರ್ ಅಬ್ಡಮೆನ್, ಬಲ್ಜ್ ಯುವರ್ ಅಬ್ಡಮೆನ್, ಸಿಂಕ್ ಯುವರ್ ಅಬ್ಡಮೆನ್. ದಟ್ ಇಸ್ ಕಾಲ್ಡ್ ಆಸ್ ಅಬ್ಡಾಮಿನಲ್ ಬ್ರೀತಿಂಗ್, ಅಬ್ಡಾಮಿನಲ್ ಸೆಕ್ಷನಲ್ ಬ್ರೀತಿಂಗ್. ಓಕೆ, ಅದೊಂದು 8-10 ಸಲ ಪ್ರಾಕ್ಟೀಸ್ ಮಾಡೋದು. ನೆಕ್ಸ್ಟು ಚೆಸ್ಟ್ ಬ್ರೀತಿಂಗ್. ಓಕೆ, ಚೆಸ್ಟ್ ಬ್ರೀತಿಂಗ್, ಸೆಕ್ಷನ್ ಬ್ರೀತಿಂಗ್ ಹೇಗದು? ಎಕ್ಸ್ಪ್ಯಾಂಡ್ ದ ಚೆಸ್ಟ್, ಕಾಂಟ್ರಾಕ್ಟ್ ದ ಚೆಸ್ಟ್, ಇನ್ಹೇಲ್, exhale, breathe in, breathe out. and ಹಿಂಗೆ ಮಾಡು. Total inhalation, complete exhalation. ಕರೆಕ್ಟ್. ಅದು ಸೆಕ್ಷನಲ್ ಬ್ರೀತಿಂಗ್, ಚೆಸ್ಟ್ ಬ್ರೀತಿಂಗ್. ಅದು ಮಾಡಿದ್ರೆ ಮಿಡ್ಲ್ ಲೋಬ್ಸಲ್ಲಿ ಯೂಸ್ ಮಾಡ್ತೀವಿ. ನೆಕ್ ಬ್ರೀತಿಂಗ್.
ರೈಸ್ ಯುವರ್ ಕಾಲರ್ ಬೋನ್ ಅಪ್. ಎರಡು ಒಟ್ಟಿಗೆ ಸಮಾನಾಂತರವಾಗಿ ಎತ್ತಬೇಕು ನೀವು. ಎಕ್ಸೇಲ್. ಬ್ರೀತ್ ಇನ್. ಬ್ರೀತ್ ಔಟ್. ಹಿಂಗೂ ಮಾಡ್ಬೋದು. ಈಗ ಇಟ್ಕೊಂಡು inhale, exhale, breathe in, breathe out. ಎರಡು ಕರೆಕ್ಟಾಗಿ ಇಟ್ಕೋಬೇಕು. ನೀವು ಹಿಂಗೆ ಇಟ್ಕೋತೀರಾ, ಹಿಂಗೆ ಇಟ್ಕೋಬೇಕು. ಇನ್ಹೇಲ್, ಎಕ್ಸೇಲ್. ಕರೆಕ್ಟ್. ಗಮನ ಇಟ್ಟು ಎಡ ಭುಜನ ಮೇಲೆ ಕೆತ್ತಬೇಕು. ಹಂಗೆ ಕರೆಕ್ಟ್. ದಿಸ್ ಈಸ್ ಕಾಲ್ಡ್ ಆಸ್ ಕ್ಲಾವಿಕ್ಯುಲರ್ ಸೆಕ್ಷನಲ್ ಬ್ರೀದಿಂಗ್. ಈ ಮೂರನ್ನು ಸೇರಿಸಿ ಬ್ರೀತ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಯೋಗಿಕ್ ಬ್ರೀತಿಂಗ್. ಅಂದರೆ ಫಸ್ಟ್ ಲೆವೆಲಲ್ಲಿ ಅಬ್ಡಮಿನ್ ಬಲ್ಜ್, ಸೆಕೆಂಡ್ ಲೆವೆಲಲ್ಲಿ ಎಕ್ಸ್ಪ್ಯಾನ್ಷನ್ ಆಫ್ ದ ಚೆಸ್ಟ್, ಥರ್ಡ್ ಲೆವೆಲಲ್ಲಿ raising the collarbone up. While exhalation, sink your abdomen, contract your chest, down your collarbone. That is called as yogic breathing. Initially you can do with hand movement. Ready? Inhale. Exhale. ಅದು ಆಮೇಲೆ ಆಟೋ ಸಜೆಷನ್ ಮೂಲಕ ಮಾಡಬೇಕು. ನೋ ನೀಡ್ ಟು ಯೂಸ್ ಯುವರ್ ಹ್ಯಾಂಡ್ ಮೂವ್ಮೆಂಟ್, ಬಟ್ ಇನಿಷಿಯಲಿ ಥ್ರೂ ಮೆಂಟಲ್ ಗೈಡೆನ್ಸ್. ಓಕೆ, ಥ್ರೂ ಮೆಂಟಲ್ ಗೈಡೆನ್ಸ್ ಇನಿಷಿಯಲಿ ಯು ಕ್ಯಾನ್ ಡೂ ಹ್ಯಾಂಡ್ ಮೂವ್ಮೆಂಟ್ಸ್. ಹ್ಯಾಂಡ್ ಮೂವ್ಮೆಂಟ್ಸ್ ನಾ ಹೇಳಿದಂಗೆ ಬಲ್ಜ್ ಯುವರ್ ಅಬ್ಡಮೆನ್, ಎಕ್ಸ್ಪ್ಯಾಂಡ್ ಯುವರ್ ಚೆಸ್ಟ್, ರೈಸ್ ಯುವರ್ ಕಾಲರ್ ಬೋನ್. ವೈಲ್ ಎಕ್ಸಲೇಷನ್, shrink your abdomen, contract your chest, down your collarbone. ಇದನ್ನೇ ಥ್ರೂ ಆಟೋ ಸಜೆಷನ್ ಮಾಡಿದ್ರೆ ದಟ್ ಬಿಕಮ್ಸ್ ಪರ್ಫೆಕ್ಟ್ ಯೋಗಿಕ್ ಬ್ರೀತಿಂಗ್. ಅದೇನು ಮಾಡೋದು ನೋಡಿ. ಅರ್ಥ ಆಯ್ತಾ?